ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು. ನಾಡಿನ ಜನತೆ 140 ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು. ಇವರು ಕಳೆದ 2.5 ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು, ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಿದೆ. ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ. ರಾಜ್ಯದ ಬಗ್ಗೆ ಕಿಂಚಿತ್ತೇನಾದರೂ ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಇದೆಯಾ? ಆದ್ದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನಾನೀಗ ಆಗಲೇ ಹಿಂದೆನೇ ಹೇಳಿದ್ದೀನಿ, ಅವ್ರ ನೇಚರ್ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ. ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಅಂತಿದ್ದಾರೆ. ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಹುಚ್ಚರನ್ ಮಾಡಬೇಡಿ. ನೆಮ್ಮದಿಯಿಂದಿರಲಿ ಜನ. ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಹುಚ್ಚರಾಗಿ ಹೋಗ್ತಾರೋ ಗೊತ್ತಿಲ್ಲ. ಸದನದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೀವು ಸಮನ್ವಯ ಸಭೆ ಕರೆದಿದ್ದೀರಾ. ನಿಮಗೆ ಆ ಸದನದಲ್ಲಿ ಈ ಒಂದು ನನಗೆ ನಡೆಯತಕ್ಕಂಥ ಹತ್ತಿರದ ಸದನದಲ್ಲಿ ಯಾವ ಮಟ್ಟದ ಪರಿಣಾಮಕಾರಿಯಾಗಿ ಚರ್ಚೆ ಆಗುತ್ತೆ ಅನ್ನೋದು ಕಾದ್ ನೋಡೋಣ, ಕುತೂಹಲ ಇದೆ. ಈ ಒಂದು ಪವರ್ ಟೆಸ್ಟ್ ಅಲ್ಲಿ ಇಸ್ ದ ಗವರ್ನೆನ್ಸ್ ಟೇಕಿಂಗ್ ಬ್ಯಾಕ್ ಸೀಟ್, ಇಸ್ ದ ಡೆವಲಪ್ಮೆಂಟ್ ಟೇಕಿಂಗ್ ಅ ಬ್ಯಾಕ್ ಸೀಟ್ ಸರ್? ವೇರ್ ಇಸ್ ದ ಡೆವಲಪ್ಮೆಂಟ್ ಮೇಡಮ್ ಇನ್ ಕರ್ನಾಟಕ? Totally development collapsed in Karnataka. There is no development. Several issues which has taken in previous government, those works is continuing. Not fresh work in this government, it is not there. Only to grab land, to loot the state. That is going on from last 2.5 years. ರಾಜಕಾರಣ ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಇಲ್ಲಿ ಪ್ರಶ್ನೆ ರಾಜ್ಯ ನೆಮ್ಮದಿಯಿಂದ ಇರಬೇಕು. ಜಾತಿಯ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಈಗ ಬೃಹದಾಕಾರದಂಥ ರೀತಿಯ ಜಾತಿ ರಾಜಕಾರಣ, ಇದರಿಂದ ನಷ್ಟ ಅವ್ರಗಳಿಗಲ್ಲ, ರಾಜ್ಯಕ್ಕೆ ನಷ್ಟ. ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡಕ್ಕೆ ಏನು ಬೇಕೋ ಇದು ನಡೀತಿರ್ತಕ್ಕಂಥದ್ದು. ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.